ಅವತ್ತು ಸಂಜೆ ಸುಮಾರು 4 ಗಂಟೆ ಸುಮಾರಿಗೆ ವಂಶಿಕಾ ಸೀರೆ ಹಾಕೊಂಡು ತಲೆಗೆ ಮಲ್ಲಿಗೆ ಮುಟ್ಕೊಂಡು ರೆಡಿಯಾಗಿ ಅವ್ರ ಅಮ್ಮನಿಗೋಸ್ಕರ ಅಂತ ಕಾಯ್ತಾ ಇರ್ತಾಳೆ. ಫೋನ್ ಕಾಲ್ ಮಾಡಿದ್ರೆ ಅದು ಬೇರೆ ರೀಚ್ ಆಗ್ತಿರ್ಲಿಲ್ಲ. ಅಷ್ಟೊತ್ತಿಗೆ ಅಪ್ಪ ಬರ್ತಾರೆ. ವಂಶಿಕಾ ಅಪ್ಪಂಗೆ ಹೇಳ್ತಾಳೆ, ಅಮ್ಮ ಇಂದ ಬಂದಿಲ್ಲ ನೋಡಪ್ಪ, ಒಂದ್ಸರಿ ನೋಡ್ಕೊಂಡು ಬಾರು. ಅಪ್ಪ ಹೇಳ್ತಾರೆ, ಅವಳೇನು ಚಿಕ್ಕವಳ, ಬರ್ದಾಳೆ ತಗೋ, ನೀನೆಲ್ಲ ರೆಡಿ ಮಾಡ್ಕೊಂಡಿದ್ದೀಯ ತಾನೆ ಅಂತ. ಅಷ್ಟೊತ್ತಿಗೆ ವಂಶಿಕಾ ಮನೆಗೆ ವಿಕಾಸ್ ಮತ್ತು ಅವ್ರ ಅಪ್ಪ ಅಮ್ಮ ಬರ್ತಾರೆ. ಟೀ ಕಾಫಿ ಎಲ್ಲ ಕುಡಿದ್ಮೇಲೆ ವಿಕಾಸ್ ಅವರ ಅಪ್ಪ ಅಮ್ಮ ಕೇಳ್ತಾರೆ, ನಾವು ಮಾತಾಡೋಣ ವರದಕ್ಷಿಣೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಅಂತ. ಅಪ್ಪ ಹೇಳ್ತಾರೆ, ಇರಿ ಇವ್ರ ಅಮ್ಮ ಬರಲಿ, ಬಂದಮೇಲೆ ಮಾತಾಡೋಣ ಅಂತ. 1 ಗಂಟೆ ಆದ್ರೂ ಅಮ್ಮ ಬರಲ್ಲ. ವಿಕಾಸ್ ಮತ್ತು ಅವರ ಅಪ್ಪ ಅಮ್ಮ ಸ್ವಲ್ಪ ಕೋಪದಿಂದ, ನಿಮ್ಮಮ್ಮ ಬಂದಮೇಲೆ ನಮ್ಮನ್ನ ಕರಿಯಮ್ಮ, ಬರ್ತೀವಿ ಅಂತ ಹೇಳಿ ಹೊರಡ್ತಾರೆ. ಯಾರು ವಿಕಾಸ್ ಆ್ಯಂಡ್ ದೆನ್ ಏನಾಗಿತ್ತು ಅವತ್ತು, ಯಾಕೆ ವಂಶಿಕಾ ಅವರ ಅಮ್ಮ ಬರಲಿಲ್ಲ ಅವತ್ತು? ಬೇಕಂತಾನೆ ಬರಲಿಲ್ವಾ, ಅಥವಾ ಅವ್ರು ಕಿಡ್ನಾಪ್ ಆಗಿತ್ತಾ, ಅಥವಾ ಅವ್ರು ಡೆತ್ ಆಗಿತ್ತಾ? ಈ ಸ್ಯಾಡ್ ಅಥವಾ ರೋಚಕ ಸ್ಟೋರಿನ ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಇಲ್ಲಿ ವ್ಯಕ್ತಿಗಳ ಹೆಸರನ್ನು ತಿರ್ಚಲಾಗಿದೆ. ಇದಕ್ಕಿಂತ ಮುಂಚೆ ಒಂದು ಬ್ಯಾಕ್ಗ್ರೌಂಡ್ ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ ಅವ್ರ ಫ್ಯಾಮಿಲಿ ಬಗ್ಗೆ. ಅದೊಂದು ಚಿಕ್ಕ ಬಡ ಕುಟುಂಬ, ಬೇರೆ ಕಡೆಯಿಂದ ಮುಂಬೈಗೆ ವಲಸೆ ಬಂದು ಬಾಡಿಗೆ ಮನೆಯಲ್ಲಿ ಇರೋಂಥ ಚಿಕ್ಕ ಕುಟುಂಬ. ಅಪ್ಪ ಏನು ಕೆಲಸ ಮಾಡಿದ್ರೆ ಕಾರ್ಡ್ಸ್ ಆಡ್ಕೊಂಡು ಹೆಂಡತಿ ದುಡ್ಡಲ್ಲಿ ಬದುಕ್ತಿರ್ತಾರೆ ಚಿಲ್ಲಾಗಿ. ಅಮ್ಮ ಊರ್ಮಿಳ ನೋಡೋಕ್ಕೆ ತುಂಬ ಲಕ್ಷಣವಾಗಿದ್ದಾಳೆ. ಕಷ್ಟಪಟ್ಟು ದುಡಿದು ಓವರ್ ಟೈಮ್ ಕೂಡ ಕೆಲಸ ಮಾಡಿ ಮನೆಗೆ ದುಡ್ಡು ಕೊಡ್ತಿರ್ತಾಳೆ. ಮಗ ವಿಶಾಲ್ 20 ವರ್ಷ, ಡಿಪ್ಲೊಮಾ ಮುಗಿಸಿರ್ತಾನೆ. ಕೆಲಸ ಹುಡುಕ್ತೆ ಹಾಗೆ ಮೊಬೈಲಲ್ಲಿ ಗೇಮಿಂಗ್ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿರ್ತಾನೆ. ಮಗಳು ವಂಶಿಕಾ 22 23 ವರ್ಷ, ಯಾವಾಗಲೂ ಮೊಬೈಲಲ್ಲಿ ಮಾತಾಡ್ಕೊಂಡು ಕೂತಿರ್ತಾಳೆ. ಒಂದಿನ ಮುಂಜಾನೆ ಅಮ್ಮ ಕೇಳ್ತಾಳೆ, ಎಲ್ಲಿ ನನ್ನ ಪರ್ಸಲ್ಲಿರೋ ದುಡ್ಡೇ ಕಾಣ್ತಿಲ್ಲ ಅಂತ. ಅಪ್ಪ ಹೇಳ್ತಾರೆ, ನಾನು ಅದನ್ನು ಒಂದು ಇಂಟರ್ವ್ಯೂಗೆ ಅಂತ ತಗೊಂಡು ಹೋಗಿದ್ದೀನಿ. ಅಮ್ಮಂಗೂ ಗೊತ್ತು ಅದು ಸುಳ್ಳು ಅಂತ. ಅಮ್ಮ ಮನಸ್ಸಲ್ಲಿ ಹೇಳ್ತಾಳೆ, ದೇವ್ರಿಗೆ ಬೈಕೋತಾಳೆ, ಯಾಕಪ್ಪ ದೇವರೇ ಇಂಥ ಕಷ್ಟದ ಜೀವನನ ಮತ್ತು ಇಂಥ ಕೆಟ್ಟ ಗಂಡನ್ನು ನನಗೆ ಕೊಟ್ಟಿದೆಯಾ ಅಂತ. 2 ದೊಡ್ಡ ಮಕ್ಕಳಾದ್ರೂ ಇನ್ನೂ ಇವು ದುಡಿಯೋ ಬುದ್ಧಿ ಬಂದಿಲ್ಲ, ಮನೇನ ನಾನೇ ನಡೆಸ್ಕೊಂಡು ಹೋಗ್ಬೇಕು ಅಂತ. ಒಂದಿನ ಅಮ್ಮ ಸಂಜೆ ಬರೋದು ಲೇಟ್ ಆಗುತ್ತೆ. ವಿಶಾಲ್ ಹೇಳ್ತಾನೆ ವಂಶಿಕಾ ಅಕ್ಕಂಗೆ, ಏನಾದರೂ ತಿನ್ನಕ್ಕಿದ್ರೆ ಕೊಡೋ, ಹೊಟ್ಟೆ ಹಸಿತಾ ಇದೆ ಅಂತ. ಅವಳೇ ಅವಾಗ ಫೋನಲ್ಲಿ ವಿಕಾಸ್ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತಾಳೆ. ಹೇಳ್ತಾಳೆ, ಇರಲೋ ಇನ್ನೇನು 5 ನಿಮಿಷ ಅಮ್ಮ ಬಂದು ಮಾಡಿಕೊಡ್ತಾಳೆ ಅಂತ. ಅಷ್ಟೊತ್ತಿಗೆ ಅಮ್ಮನೂ ಕೂಡ ಬರ್ತಾಳೆ. ವಂಶಿಕಾ ಹೇಳ್ತಾಳೆ, ಅಮ್ಮ ಇವ್ಗೆ ಹೊಟ್ಟೆ ಹಸಿತಾ ಇದೆ ಅಂತೆ, ಏನಾದರೂ ಮಾಡಿಕೊಡು ಅಂತ. ಅಷ್ಟೊತ್ತು ಕಷ್ಟಪಟ್ಟು ಕರ್ತವ್ಯ ಮಾಡ್ಕೊಂಡಿರೋ ಅಮ್ಮ ಹೇಳ್ತಾಳೆ, ನೀನೇನು ಮಾಡಬೇಡಲ್ಲ ಮನೆ ಕೆಲಸ, ಎಲ್ಲನೂ ನಾನೇ ಮಾಡಿ ಸಾಯಬೇಕು, ನಾನೇ ಬರ, ನಾನೇ ಅನುಭವಿಸ್ತೀನಿ ಬಿಡು ಅಂತ. ಅದೇ ಟೈಮ್ಗೆ ಹೊರಗಡೆಯಿಂದ ಬಂದ ಗಂಡ ಕೇಳ್ತಾನೆ, ಏನು ಸ್ಪೆಷಲ್ ಇವತ್ತು, ಚಿಕನ್ನ ಅಥವಾ ಮಟನ್ನ ಅಂತ. ಅಷ್ಟೊತ್ತಿಗಾಗಲೇ ಕೋಪ ಬಂದಿರೋ ಅವರಮ್ಮಂಗೆ ಇದು ಕೇಳ್ಬಿಟ್ಟು ಇನ್ನೂ ಪಿತ್ತ ನೆತ್ತಿಗಿರುತ್ತೆ. ಯಾಕಂದರೆ ಮನೆಯಲ್ಲಿ ಮಿನಿಮಮ್ ಫುಡ್ ಮಾಡೋಕ್ಕಷ್ಟೇ ದುಡ್ಡಿದೆ. ಅದಕ್ಕೆ ಅವಳು ಹೇಳ್ತಾಳೆ, ನನಗೆ ಸಾಕಾಗಿದೆ ಈ ಜೀವನ, ಹೋಗ್ತೀನಿ ನಾನೆಲ್ಲಾದ್ರೂ ಈ ಜೀವನ ಬಿಟ್ಟು ಅಂತ. ಮಗ ವಿಷಯ ಹೇಳ್ತಾನೆ, ಹೋಗೋದಿದ್ರೆ ಹೋಗು, ಅಡುಗೆ ಮಾಡಿ ಹೋಗು ಅಂತ. ಎಲ್ಲರೂ ಸೇರಿ ಊಟ ಮಾಡುವಾಗ ವಂಶಿಕಾ ಹೇಳ್ತಾಳೆ, ನಾಳೆ ನನ್ನನ್ನು ನೋಡೋಕ್ಕೆ ವಿಕಾಸ್ ಮತ್ತು ಅವ್ರ ಅಪ್ಪ ಅಮ್ಮ ಬರ್ತಿದ್ದಾರೆ ಮಾತಾಡೋಕ್ಕೆ, ಅದೇ ವರದಕ್ಷಿಣೆ ಬಗ್ಗೆ ಮಾತಾಡೋಕ್ಕೆ, ದಯವಿಟ್ಟು ಬೇಗನೆ ಬಾ, ಹಾಗೆ ಬರೋವಾಗ ಒಳ್ಳೆ ಅಡುಗೆ ಮಾಡೋಕ್ಕೆ ಐಟಮ್ಸ್ ತಗೊಂಬ ಅಂತ. ಈ ವಿಕಾಸ್ ಯಾರು ಅಂದರೆ ವಂಶಿಕಾ ಜೊತೆ 15 ದಿನದಿಂದ ಎಂಗೇಜ್ಮೆಂಟ್ ಆಗಿರೋ ಹುಡುಗ. ಅಪ್ಪ ಹೇಳ್ತಾರೆ, ತಗೊಂಡ್ಬಾ ಮರಿಬೇಡ. ಅಮ್ಮ ಕೇಳ್ತಾಳೆ, ಏನಾಯಿತು ನಿಮ್ಮ ಇಂಟರ್ವ್ಯೂ ಅಂತ. ನಾನು ಹೋಗಿದ್ದೆ, ಪ್ರತಿ ಸಾರಿ ಥರ ಈ ಸರಿ ನನ್ನ ಕೆಲಸ ಸಿಗಲಿಲ್ಲ, ಹೋಗಿ ಬರೋ ಅಷ್ಟೊತ್ತಿಗೆ ಫ್ರೆಂಡ್ ಸಿಕ್ಕ, ಅವನ ಜೊತೆ ಹೋಗಿ ನನ್ನ ದುಡ್ಡೆಲ್ಲ ಕಾಲಿದೆ. ಇನ್ಮೇಲೆ ಶುರು ಆಗೋದು ರಿಯಲ್ ಕತೆ. ಅಮ್ಮ ಅವತ್ತು ದಿನ ಪೂರ್ತಿ ಬರಲ್ಲ. ಸಂಜೆ ವೇಟ್ ಮಾಡಿ ಸಾಕಾಗಿ ವಂಶಿಕಾ ಹೆದರಿಕೆ ಆಗಿಬಿಟ್ಟು ಮಾರನೇ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾರೆ. ಪೊಲೀಸ್ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ವಿಚಾರಣೆ ಮಾಡ್ತೀವಿ ಅಂತ ಮನೆಗೆ ಬರ್ತಾರೆ. ಅಪ್ಪ ಎಲ್ಲಿ ಅಂತ ಕೇಳಿದಾಗ ವಂಶಿಕಾ ಹೇಳ್ತಾಳೆ, ಅಪ್ಪ ಶಿರ್ಡಿಗೆ ಹೋಗಿದ್ದಾರೆ. ನಿಮ್ಮಮ್ಮ ಏನು ಮಾಡ್ತಾಯಿದ್ರು ಅಂತ ಕೇಳಿದಾಗ ಅಮ್ಮ ಮೊದಲು ಬೇರೆಯವ್ರ ಮನೆಗೆ ಪಾತ್ರೆ ತೊಳೆಯೋಕೆ ಹೋಗ್ತಿದ್ಲು, ಇವಾಗ 8 ತಿಂಗಳ ಹಿಂದೆ ಶ್ರೀಕಾಂತ್ ಅನ್ನೋರ ಫ್ಯಾಕ್ಟ್ರಿಗೆ ಕೆಲಸ ಸಿಕ್ಕಿತ್ತು, ಇವಾಗ ಅಲ್ಲಿಗೆ ಹೋಗ್ತಾಯಿದ್ರು ಅಂತ. ಪೊಲೀಸವರು ಫ್ಯಾಕ್ಟ್ರಿಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಅವಳು 2 ದಿನದಿಂದ ಫ್ಯಾಕ್ಟ್ರಿಗೆ ಬಂದಿಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗುತ್ತೆ. ಮಾಲೀಕ ಎಲ್ಲಿ ಅಂತ ಕೇಳಿದಾಗ 2 ದಿನದಿಂದ, ಫ್ಯಾಕ್ಟ್ರಿ ಮಾಲೀಕನೂ ಕೂಡ ಬೇರೆ ಊರಿಗೆ ಹೋಗಿದ್ದಾನೆ ಅಂತ ಸುದ್ದಿನೂ ಗೊತ್ತಾಗುತ್ತೆ. ಪೊಲೀಸ್ ಅವ್ರಿಗೆ ಫ್ಯಾಕ್ಟ್ರಿ ಮಾಲೀಕ ಮತ್ತು ಅವರ ಅಪ್ಪನ ಮೇಲೆ ಸ್ವಲ್ಪ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ವಿಶಾಲ್ ಅವರ ಅಮ್ಮನ್ನ ಹುಡುಕ್ತಾನೂ ಇರಲಿಲ್ಲ. ಮನೆಗೆ ಬಂದು ಬರೀ ಮಲಗ್ತಾ ಇರ್ತಾನೆ. ಕೇಳಿದ್ರೆ ಅಮ್ಮ ಇಲ್ಲಾಂದರೆ ಇಲ್ಲ, ಎಲ್ಲೋ ಹೋಗಿರ್ತಾಳೆ, ಹೋದರೆ ಹೋಗಲಿ ನನಗೇನು ಅನ್ನೋ ದಪ್ಪ.
ಅಪ್ಪ ಊರಿಂದ ಬಂದ ತಕ್ಷಣ ವಂಶಿಕ ಆಗಿರೋದೆಲ್ಲ ಹೇಳ್ತಾಳೆ. ಅಪ್ಪ ರಿಟರ್ನ್ ಬೈತಾರೆ, ಏನು ಕಂಪ್ಲೇಂಟ್ ಕೊಡಕ್ಕೆ ಹೋದೆ, ಅದರ ಅವಶ್ಯಕತೆ ಆದರೂ ಏನಿತ್ತು, ಬರ್ತಿದ್ಲಲ್ಲ ಅವಳು ಇನ್ನೊಂದು ದಿನಕ್ಕೆ. ಅಷ್ಟೊತ್ತಿಗೆ ಪೊಲೀಸ್ ಬಂದು ಅವರಪ್ಪನ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಕೇಳ್ತಾರೆ, ನಿನ್ನ ಫೋನ್ ನಂಬರ್ ಟ್ರ್ಯಾಕ್ ಮಾಡಿದರೆ ನೀನು ಶಿರ್ಡಿಗೆ ಹೋಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ, ಏನಕ್ಕೆ ಸುಳ್ಳು ಹೇಳ್ತಿದ್ದೀಯಾ ಅಂತ. ಅದಕ್ಕೆ ಅಪ್ಪ ಹೇಳ್ತಾರೆ, ಇಲ್ಲ ಸರ್, ನಾನು ಒಂದೊಂದು ಸಾರಿ ಡ್ರಿಂಕ್ಸ್ ಮಾಡ್ತೀನಿ, ಅದು ಮನೇಲಿ ಗೊತ್ತಾಗಬಾರ್ದು ಅಂತ ಶಿರ್ಡಿ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಿ ಕೊಡ್ಬಿಟ್ಟು ಒಂದಿನ ಆದಮೇಲೆ ಬರ್ತೀನಿ ಅಂತ. ಪೊಲೀಸವರು ಅದನ್ನು ರೆಕಾರ್ಡ್ ಮಾಡಿಕೊಂಡು ಇನ್ಮೇಲೆ ಎಲ್ಲೇ ಊರು ಬಿಟ್ಟು ಹೋಗ್ಬೇಕಾದ್ರೂ ನಮಗೆ ಮಾಹಿತಿ ನೀವು ಅನ್ನೋ ಥರ ಆರ್ಡರ್ ಮಾಡ್ತಾರೆ. ವಂಶಿಕಾ ಪೊಲೀಸವ್ರಿಗೆ ಹೇಳ್ತಾಳೆ, ಸರ್, ನಾನು ನಿಮಗೆ ಹೇಳೋದು ಮರ್ತಿದ್ದೆ, ನಿನ್ನೆ ಅಮ್ಮನ ಮೊಬೈಲಿಂದ ನಮಗೊಂದು ಮೆಸೇಜ್ ಬಂದಿತ್ತು, ನಾನು ನಾಸಿಕಲ್ಲಿದ್ದೀನಿ, ಖುಷಿಯಾಗಿದ್ದೀನಿ ಅಂತ. ಅವು ಪೊಲೀಸವ್ರು ಹೇಳ್ತಾರೆ, ಮೊದಲೇ ಏನಕ್ಕಮ್ಮ ಹೇಳಿಲ್ಲ ಇದನ್ನು, ಅವಳು ಮೇ ಬಿ ನಾಸಿಕ್ ಹೋಗಿರ್ಬೋದಲ್ವಾ ಅಂತ. ವಂಶಿಕಾ ಹೇಳ್ತಾರೆ, ಸರ್, ಮೊದಲೇ ಮಾತು ನಮ್ಮ ಅಮ್ಮಂಗೆ ಮೆಸೇಜ್ ಮಾಡಕ್ತಾರೆ, ಹಾಗೆ ನಮಗೆ ನಾಸಿಕಲ್ಲಿ ಯಾರ ಸಂಬಂಧಿಕರು ಕೂಡ ಇಲ್ಲ, ಇದು ನನಗೆ ಯಾಕೋ ಸರಿ ಅನಿಸ್ತಿಲ್ಲ ಸರ್, ಭಯ ಆಗ್ತಿದೆ ಅಂತ. ಪೊಲೀಸವರು ಅಮ್ಮ ಮತ್ತು ಶ್ರೀಕಾಂತ್ ಇಬ್ಬರು ನಂಬರ್ನ ಟ್ರ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. 2 ದಿನ ಆದಮೇಲೆ ಫ್ಯಾಕ್ಟ್ರಿಗೆ ಶ್ರೀಕಾಂತ್ ಬಂದ ತಕ್ಷಣ ಪೊಲೀಸರು ಫ್ಯಾಕ್ಟ್ರಿಗೆ ಹೋಗ್ಬಿಟ್ಟು ಅವನ್ನ ವಿಚಾರಣೆ ಮಾಡೋಣ ಅಂತ ಹೊರಡ್ತಾರೆ. ಆವಾಗ ಅವನು ಹೇಳೋ ಪ್ರಕಾರ ಅವನು ಕೂಡ ನಾಸಿಕ್ಗೆ ಹೋಗಿರ್ತಾನೆ. ಫೋನ್ ನಂಬರ್ ಟ್ರ್ಯಾಕ್ ಮಾಡಿದಾಗ ಶ್ರೀಕಾಂತ್ ಹಾಗೆ ಊರ್ಮಿಳ ಲೊಕೇಶನ್ ನಾಸಿಕ್ ಅಂತಲೇ ತೋರಿಸ್ತಾರೆ. ಇಲ್ಲಿಂದ ಪೊಲೀಸವ್ರಿಗೆ ಶ್ರೀಕಾಂತ್ ಮೇಲೆ ಇನ್ನೂ ಸ್ವಲ್ಪ ಡೌಟು ಜಾಸ್ತಿ ಶುರು ಆಗುತ್ತೆ. ಮತ್ತೆ ವಿಚಾರಣೆ ಮುಂದುವರಿಸ್ತಾರೆ. ಶ್ರೀಕಾಂತ್ ಹೇಳ್ತಾನೆ, ನಾನು ಇನ್ನೇನು ಇದೆಯಲ್ಲ ಹೇಳ್ತೀನಿ ಸರ್ ಅಂತ. ಶ್ರೀಕಾಂತ್ ಊರ್ಮಿಳ ಜೊತೆ ಒಂದಿನ ಮಾತಾಡುವಾಗ ಊರ್ಮಿಳ ಹೇಳಿರ್ತಾಳೆ, ಸಾಕಾಗಿದೆ ಸರ್ ನನಗೆ ಈ ಜೀವನ, ನೀವು ಮೊನ್ನೆ ಕೊಟ್ಟಿರೋ ವಾರದ ಸಂಬಳನೇ ಮನೇಲಿ ಇಟ್ಟಿದ್ದೆ ನಾನು, ಅದನ್ನು ನಮ್ಮ ಗಂಡನೇ ಕಳ್ತನ ಮಾಡಿದ್ದಾನೆ, ಇನ್ನು ಯಾರ ಮೇಲೆ ನಂಬಿಕೆ ಇರಲಿ, ನಾನು 1-2 ದಿನ ನಾಸಿಕ್ಗೆ ಹೋಗಿ ಬರ್ತೀನಿ ಸರ್, ನಂಗೆ ರಜೆ ಕೊಡಿ ಅಂತ. ಶ್ರೀಕಾಂತ್ ಮೊದಲೇ ಬೇಜಾರಾಗಿರೋ ಊರ್ಮಿಳನ್ನು ನೋಡ್ಬಿಟ್ಟು ಅವಳು ಇಲ್ಲಿ ಸಲದ್ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಬಿಡಕ್ಕೆ ಹೋಗಿದ್ದೆ ಅನ್ನೋ ಥರ ಹೇಳ್ತಾರೆ. ಪೊಲೀಸವರು ಮಗ ವಿಶಾಲ್ ಅವನ ನಂಬರ್ ಕೂಡ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ವಿಶಾಲ್ನ ಫೋನ್ ನಂಬರ್ ಶ್ರೀಕಾಂತ್ ಫ್ಯಾಕ್ಟ್ರಿ ಸುತ್ತಮುತ್ತನೇ ಡಿಸ್ಪ್ಲೇ ಆಗ್ತಿತ್ತು. ಇದು ಪೊಲೀಸವ್ರಿಗೆ ಸ್ವಲ್ಪ ಅನುಮಾನ ಶುರುವಾಗಿ ವಿಶಾಲ್ನ ಕೂಡ ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ವಿಶಾಲ್ ಹೇಳ್ತಾನೆ, ಸರ್, ಶ್ರೀಕಾಂತ್ ಸರಿ ಇಲ್ಲ ಸರ್, ಒಂದಿನ ಅಮ್ಮ ನೋಡ್ಕೊಂಡು ನಾನು ಫ್ಯಾಕ್ಟ್ರಿಗೆ ಹೋಗಿದ್ದೆ, ಆದರೆ ಅಮ್ಮ ಶ್ರೀಕಾಂತ್ ಅವ್ರ ಮನೆಗೆ ಹೋಗಿದ್ದಾರೆ ಅನ್ನೋದು ಗೊತ್ತಾಯಿತು. ಹೋಗಿ ಅಲ್ಲಿ ನೋಡಿದಾಗ ಅಲ್ಲಿ ಶ್ರೀಕಾಂತ್ ಮತ್ತು ಅಮ್ಮ ಪರಸ್ಪರ ಒಂದಾಗಿದ್ದರು. ಇದನ್ನು ಕಣ್ಣಿಂದ ನೋಡಿ ಸಹಿಸ್ಕೊಳ್ಳೋಕ್ಕಾಗದೆ ಮನೆಗೆ ಬಂದೆ. ನನಗೆ ಪಕ್ಕಾ ಕನ್ಫರ್ಮ್ ಇದೆ ನಮ್ಮಮ್ಮ ಕಾಣೆಯಾಗಿರೋದಕ್ಕೆ ಈ ಶ್ರೀಕಾಂತ್ನೇ ಕಾರಣ ಅಂತ. ಇವಾಗ ಎಲ್ಲ ಸಾಕ್ಷಿಗಳು ಶ್ರೀಕಾಂತ್ ವಿರುದ್ಧವಾಗೇ ಇದೆ. ಪೊಲೀಸವರು ಶ್ರೀಕಾಂತ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಪೊಲೀಸ್ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ನಿಜವಾಗಿ ಆಗಿದೆಯೇನೋ ಅಂತ. ನಿಜವಾಗಿ ಊರ್ಮಿಳಾ ಶ್ರೀಕಾಂತ್ ಅವ್ರನ್ನ ಜೊತೆ ಸಂಬಂಧ ಇದ್ದಿದ್ದು ನಿಜ. ಆದರೆ ಊರ್ಮಿಳಾ ಶ್ರೀಕಾಂತ್ಗೆ ನನ್ನ ಮದುವೆ ಮಾಡ್ಕೊ ಅಂತ ಒತ್ತಾಯ ಮಾಡ್ತಾ ಇರ್ತಾನೆ. ಆಗಲೇ ಒಂದು ಪಾಪು ಇರೋ ಶ್ರೀಕಾಂತ್ ಇದಕ್ಕೆ ವಿರೋಧ ಕೂಡ ಮಾಡ್ತಾ ಇರ್ತಾನೆ. ಒಂದಿನ ಊರ್ಮಿಳಾ ಅದಕ್ಕೆ ಇರು ನಿನ್ನ ಹೆಂಡತಿಗೆ ತಿಳಿಸ್ತೀನಿ ಅಂತ ಹೊರಡ್ತಾಳೆ. ಏನು ತೋರಿಸ್ದೆ ಗಡಿಬಿಡಿಲಿ ಶ್ರೀಕಾಂತ್ ಅವಳನ್ನು ತಡೆಯೋಕೆ ಹೋಗ್ಬಿಟ್ಟು ಊರ್ಮಿಳಾ ತಲೆಗೆ ಪೆಟ್ಟಿದ್ದು ಅವಳು ಸಾವಾಗ್ತಾಳೆ. ಏನು ಮಾಡೋಕ್ಕೆ ಗೊತ್ತಾಗದೆ ಆ ಊರ್ಮಿಳಾ ಶವನ ರಾತ್ರಿ ಊರ ಪಕ್ಕ ಇರೋ ಜಮೀನಲ್ಲಿ ಹೂತಾಕಿ ಬಂದಿರ್ತಾನೆ ಈ ಶ್ರೀಕಾಂತ್. ಮತ್ತೆ ಅವತ್ತೇ ಆ ಊರ್ಮಿಳಾ ಮೊಬೈಲ್ನ ನಾಸಿಕ್ಗೆ ತೊಗೊಂಡೋಗ್ತಾನೆ. ಸೊ ದ್ಯಾಟ್ ಊರ್ಮಿಳಾ ನಂಬರ್ ಕೂಡ ನಾಸಿಕಲ್ಲಿದೆ ಅನ್ನೋ ಥರ ಟ್ರ್ಯಾಕ್ ಆಗಲಿ ಅನ್ನೋ ಥರ. ಎಷ್ಟೇ ತಲೆನ ಓಡಿಸೋದು ಕ್ರಿಮಿನಲ್ಗಳು ಸಿಕ್ಕಾಕೊಳ್ತಾರೆ. ಸೊ ಈ ಥರ ಶ್ರೀಕಾಂತ್ ಸಿಕ್ಕಾಕೊಳ್ತಾನೆ. ಅವನ ಮುಂದೆ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಇವಾಗ ನೀವು ಹೇಳಿ ನನಗೆ ಇದರಲ್ಲಿ ಯಾರು ತಪ್ಪು ಅಂತ? ಕೆಲಸ ಮಾಡದೆ ಹೆಂಡತಿ ಮೇಲೆ ಡಿಪೆಂಡ್ ಆಗಿರೋ ಗಂಡಂತ, ಅಥವಾ ಊರ್ಮಿಳಾ ಶ್ರೀಕಾಂತ್ ಅವನ ಮಾತಿಗೆ ಮರಳಾಗಿ ಅವನಿಂದ ಒಳ್ಳೆ ಜೀವನ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರೋದ, ಅಥವಾ ಶ್ರೀಕಾಂತ್ ಒಂದು ಹೆಣ್ಣಿನ ಅಸಹಾಯಕತೆಯನ್ನು ಕೆಟ್ಟ ರೀತಿಯಲ್ಲಿ ಬಳಸ್ಕೊಂಡಿರೋದು? ಏನನ್ನೋದು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಮೊದಲನೇ ಪ್ರಯತ್ನಕ್ಕೆ ನಿಮ್ಮ ಫೀಡ್ಬ್ಯಾಕ್ ಕೊಡಾಗಿ. ಥ್ಯಾಂಕ್ ಯು.